ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು, ನಮ್ಮ ಆಸ್ಪತ್ರೆಯಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ, ಔಷಧಾಲಯ, ಪ್ರಯೋಗಾಲಯ, ಒಳರೋಗಿ ಮತ್ತು ಹೊರರೋಗಿಗಳ ಆರೈಕೆ, ಪ್ರಮುಖ ಆಪರೇಷನ್ ಥಿಯೇಟರ್, ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ, ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಸೇರಿಯನ್ ವಿಭಾಗ, ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು, ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ. ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಹಳೆ ಬಿಡಿಎಸ್ ಶಾಲೆ, ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ, ಬೇತಮಂಗಲ. ಮೇಲ್ಮರವತ್ತೂರು ಯಾತ್ರೆಗೆ 25ಕ್ಕೂ ಹೆಚ್ಚು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ. ಕೆಜಿಎಫ್ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ವಿ ಮೋಹನ್ ಕೃಷ್ಣರವರು ತಮ್ಮ ಸಮಾಜ ಸೇವೆಯ ಭಾಗವಾಗಿ ಓಂ ಶಕ್ತಿ ಮಾಲಾದಾರರಿಗೆ ಮೇಲ್ಮರವತ್ತೂರು ಯಾತ್ರೆಗಾಗಿ ಕೆಜಿಎಫ್ ಕ್ಷೇತ್ರದಾದ್ಯಂತ ಬಸ್ಗಳ ವ್ಯವಸ್ಥೆ ಕಲ್ಪಿಸುತ್ತಿದ್ದು, ಇಂದು 2ನೇ ಹಂತವಾಗಿ ಕೆಜಿಎಫ್ ಗ್ರಾಮಾಂತರ ಭಾಗದ ಓಂ ಶಕ್ತಿ ಮಾಲಾದಾರರಿಗೆ 25ಕ್ಕೂ ಹೆಚ್ಚು ಉಚಿತ ಬಸ್ಗಳನ್ನ ವ್ಯವಸ್ಥೆ ಕಲ್ಪಿಸಿ ಮೇಲ್ಮರವತ್ತೂರು ಯಾತ್ರೆಗೆ ಚಾಲನೆ ನೀಡಿದರು. ಸುಂದ್ರಪಾಳ್ಯದಲ್ಲಿ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ, ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟ ವಿಶ್ವಾಸವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ಸಮಾಜ ಸೇವೆಯನ್ನ ಮುಂದುವರಿಸುತ್ತಿದ್ದೇನೆ. ಆ ಮೂಲಕ ಈ ಮಣ್ಣಲ್ಲಿ ಹುಟ್ಟಿ ಈ ಕ್ಷೇತ್ರದ ಋಣ ತೀರಿಸುತ್ತಿದ್ದೇನೆ ಎಂದರು. ಇನ್ನು ಓಂ ಶಕ್ತಿ ಅಮ್ಮನವರ ಆಶೀರ್ವಾದದಿಂದ ಈ ಯಾತ್ರೆಯು ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಇದಕ್ಕೂ ಮುನ್ನ ಸ್ಥಳೀಯ ಮುಖಂಡರು ಮತ್ತು ಓಂ ಶಕ್ತಿ ಮಾಲಾದಾರರು ಮೋಹನ್ ಕೃಷ್ಣರವರನ್ನ ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಓಂ ಶಕ್ತಿ ಮಾಲಾದಾರರು ಸೇರಿದಂತೆ ಇತರರು ಇದ್ದರು. ನಮ್ಮ ಕೆಜಿಎಫ್ ಕ್ಷೇತ್ರದ ಸುಂದರಪಾಳ್ಯದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹಗಲಿರುಳನ್ನದೇ ಏನು ನಮ್ಮ ಮುಖಂಡರು ಕಷ್ಟಪಟ್ಟು ನಮ್ಮ ಓಂ ಶಕ್ತಿ ಯಾತ್ರಿಕರಿಗೆ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲರ ಪರವಾಗಿ ನನ್ನ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ನಮ್ಮ ರವಿ ರೆಡ್ಡಿ ಸರ್ ಇರ್ಬೋದು, ನನ್ನ ಜೊತೆ ಇದ್ದಂಥ ಅನೇಕ ಹಿರಿಯ ಮುಖಂಡರು ಇರ್ಬೋದು, ಅವರೆಲ್ಲ ಒಂದೇ ಆಸೆ ಇಟ್ಕೊಂಡಿರೋದು ಕೆಜಿಎಫ್ ತಾಲೂಕಿನಲ್ಲಿ ಸಮಾಜ ಸೇವಕರಾದಂಥವ್ರು ಯಾರೇ ಆಗಿರಲಿ ಅವ್ರು ಬಂದು ಸೇವೆಯನ್ನು ಮಾಡಿದ್ರೆ ಶ್ಲಾಘನೀಯ ಅಂತ ಹೇಳಿದ್ದಾರೆ. ನಾನಿವತ್ತು ಚುನಾವಣೆ ಬಗ್ಗೆ ಮಾತಾಡೋದಲ್ಲ, ನನ್ನ ಮುಖಂಡರದ್ದು ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಶಾಸಕನಾಗಬೇಕು ಅನ್ನೋ ಕನಸು ಅನ್ನೋದಕ್ಕಿಂತ ನಮ್ಮ ಕೆಜಿಎಫ್ ಅಭಿವೃದ್ಧಿ ಆಗಬೇಕು ಅನ್ನೋ ಕನಸನ್ನು ಎಲ್ಲರೂ ಕಾಣಬೇಕಾಗಿ ನಾನು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ. ಚುನಾವಣೆ ಅನ್ನೋದು ಇನ್ನೂ 5 ವರ್ಷ ಕಾಲ ಐತೆ. ಸೊ ನಾವು ಚುನಾವಣೆಯ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಪ್ರಕ್ರಿಯೆಗಳನ್ನ ಮಾತಾಡಬಾರ್ದು, ಅದರ ಒಂದು ಪರವಾಗಿ ನಾವು ನಿಲ್ಲಬಾರ್ದು. ನಾವು ಇವತ್ತು ಜನರ ಮಧ್ಯೆ ಇರಬೇಕು, ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಸಮಾಜ ಸೇವೆಯನ್ನು ಮೇಲ್ಮರವತ್ತೂರು ದೇವಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ನನ್ನ ಕೆಜಿಎಫ್ ಜನತೆಗೆ ಏನೆಲ್ಲ ನನ್ನ ಕೈಲಾಗಂಥ ಒಂದು ಅಳಿಲು ಸೇವೆಯನ್ನು ಮಾಡಲಿಕ್ಕೆ ದಿನನಿತ್ಯ ನಾನು ನನ್ನ ಜನರ ಮಧ್ಯೆ, ನನ್ನ ಕ್ಷೇತ್ರದ ಜನರ ಮಧ್ಯೆ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಇದು ಚುನಾವಣೆಯ ಒಂದು ಪ್ರಯೋಗವಲ್ಲ ಅಥವಾ ಚುನಾವಣೆಗೋಸ್ಕರ ಮಾಡುವಂಥ ಕಾರ್ಯವಲ್ಲ. ಇದು ಮಾಡ್ತಾ ಇರೋವಂಥದ್ದು ನನ್ನ ಕ್ಷೇತ್ರದ ಜನತೆಯ ಒಂದು ವಿಶ್ವಾಸಕ್ಕೆ, ನನ್ನ ಕ್ಷೇತ್ರದ ಜನತೆಗೆ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಅಂತೇಳಿ ಮಾಡ್ತಾ ಇದ್ದೀನಿ. ಭಗವಂತ ಇವತ್ತು ಯಾರೆಲ್ಲ ಆ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರೆಲ್ಲ ಆ ತಾಯಿಯ ಮಾಳೆಯನ್ನು ಹಾಕಿದ್ದಾರೆ, ಅವ್ರಿಗೆಲ್ಲ ಆ ತಾಯಿ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಮ್ಮ ಕೆಜಿಎಫ್ ಜನತೆಯನ್ನು ನೆಮ್ಮದಿಯಾಗಿ ಕಾಪಾಡಬೇಕಂತೇಳಿ ಆ ಓಂ ಶಕ್ತಿಯ ಮಾತೆಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ತಾಯಿಯನ್ನು ಹೇಳ್ಕೊಳ್ತೀನಿ. ಓಂ ಶಕ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರಿಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಒಂದು ದೇವರ ಕೃಪೆಯಿಂದ ಎಲ್ಲರೂ ನಮ್ಮ ಕೆಜಿಎಫ್ ನನ್ನ ಜೊತೆಗೆ ಒಳ್ಳೇದು ಮಾಡಬೇಕು, ಎಲ್ಲರೂ ಕೂಡ ಸುಖ ದುಃಖ ಸಂತೋಷಗಳನ್ನು ಎಲ್ಲರನ್ನು ದೇವರ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ವರ್ಷ ಕೂಡ ನಮ್ಮ ಮೋಹನ್ ಕೃಷ್ಣವರು ಒಂದು ಏನು ಅಳಿಲು ಸೇವೆ ಮಾಡ್ತಾ ಇದ್ದಾರೆ, ಅದನ್ನು ಈ ವರ್ಷ ಕೂಡ ಇದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ಇವತ್ತೇನು ಸುಂದ್ರಪಾಳ್ಯ ಇದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ರಾಮಸಾಗರ, ಅದ್ರ ಜೊತೆ ಕ್ಯಾಸಂಬಳ್ಳಿ ಎಲ್ಲ ಸುಮಾರು ಒಂದು 15-20 ಬಸ್ಗಳು ಇವತ್ತು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ದೇವರ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವ್ರಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಹೆಬ್ಬಾಳೆ ಮೂಲಕ ಸ್ವಾಗತ ಮಾಡಬೇಕು ಅಂತ ಹೇಳಿದ್ದಾರೆ. 6 ವರ್ಷದಿಂದ ಜನಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಮೋಹನ್ ಕೃಷ್ಣನವರು. ಯಾವುದೇ ಆಗಲಿ ಒಬ್ಬ ಜನರಿಗೆ ಆಗಲಿ ಅನ್ಯಾಯ ನಡೆಯೋದಿಲ್ಲ. ಅದನ್ನು ಏನೇ ಆಗಲಿ ಈ ಸಲ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಇದ್ದು ಅವರನ್ನು ಜನಸೇವೆಯನ್ನಾಗಿ ಮಾಡಬೇಕಂದ್ರೆ ನಮ್ಮನ್ನು ವಿನಂತಿ. ಭಕ್ತಾದಿಗಳ ವಿಶೇಷವಾಗಿ ಓಂ ಶಕ್ತಿ ಮಾತಿಗೆ ತೆರಳುತ್ತಾ ಇರುವಂತಹ 2ನೇ ಹಂತದ ಬಸ್ಸಿನ ಕಾರ್ಯಕ್ರಮ ಇದು. ಇವತ್ತು ಸುಮಾರು 25ಕ್ಕಿಂತ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಸುಗಳು ಮತ್ತು ಸುಮಾರು 15-20 ಕಾರುಗಳಲ್ಲಿ ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ನಮಗೀಗಾಗಲೇ ಗೊತ್ತಿದೆ, ಕಳೆದ 6 ವರ್ಷಗಳಿಂದ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ
ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ RK ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ಸಹೋದರಂತಹ ಮೋಹನ್ ಕೃಷ್ಣರವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಮತಕಾದಿಗಳೇ, ನಮ್ಮ ಮೋಹನ್ ಕೃಷ್ಣರವರು ಮಾತನ್ನು ಹೇಳಿದ್ದಾರೆ, ನಾನು ಚುನಾವಣಾ ವಿಷಯ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು. ನಮ್ಗೆ ಯಾರೂ ಕೂಡ ಇಲ್ಲಿ ಶತ್ರುಗಳು ಅಂತ ರಾಜಕೀಯದಲ್ಲಿ ಇರೋದಿಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಮಾತನ್ನ ತಮ್ಮ ಗಮನಕ್ಕೆ ಮಾಧ್ಯಮದ ಮೂಲಕ ತರೋದಕ್ಕೆ ಬಯಸ್ತೇವೆ. ಬಹುಶಃ ಕಳೆದ ವರ್ಷ ಪೈಪೋಟಿ ಮೇಲೆ ಬಸ್ಗಳನ್ನ ಕಳಿಸ್ತಾ ಇದ್ರು. ಬಹುಶಃ ಈ ವರ್ಷ ಕೇವಲ ಮೋಹನ್ ಕೃಷ್ಣ ಅವರು ಮಾತ್ರ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಏನು ಮೋಹನ್ ಕೃಷ್ಣರವರ ಈ ಸೇವೆ ನಿರಂತರವಾಗಿ ಈ KGF ವಿಧಾನಸಭಾ ಕ್ಷೇತ್ರದಲ್ಲಿ ಇರುತ್ತೆ ಅಂತ. ನಾಟ್ ಓನ್ಲಿ ಇದು ಕೇವಲ ಹೋಮ್ ಶಕ್ತಿ ಭಕ್ತಾದಿಗಳಿಗೆಲ್ಲ, ಅಯ್ಯಪ್ಪ ಭಕ್ತಾದಿಗಳು ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ಪಠ್ಯ ಪುಸ್ತಕಗಳನ್ನ ಮತ್ತೆ ವಿಶೇಷವಾಗಿ ನೋಟ್ ಪುಸ್ತಕ ಕೊಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ನಾವು ಒಂದೇ ಒಂದು ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡ್ತಾನೆ, ಏನು ಈ ಸೇವೆಯನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ, ಆ ಸೇವೆಯನ್ನು ಮತ್ತಷ್ಟು ಹಮ್ಮಿಕೊಳ್ಳೋದಕ್ಕೆ ಭಗವಂತ ನಮ್ಮ ಮೋಹನ್ ಕೃಷ್ಣರವರಿಗೆ ಶಕ್ತಿಯನ್ನ ಕೊಡ್ಲಿ, ನಮ್ಮೆಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಇದನ್ನು ಮಾಡ್ತಾ, ಎಲ್ಲ ಭಕ್ತಾದಿಗಳಿಗೂ ಕೂಡ ಶುಭ ಪ್ರಯಾಣವನ್ನ ನಮ್ಮ RK ಫೌಂಡೇಶನ್ ಪರವಾಗಿ ಹಾರೈಸ್ತೇವೆ. ಧನ್ಯವಾದಗಳು. ఆయనని ఒకసారి ఛాన్స్ చేద్దా మాకు జనాలకి చాలా మంచి పనులు చేస్తున్నారు. మీరు జనాలందరూ ఆయనని బాగా కనిపించి మంచి ఓట్లు వేసి మనకి ఏం కావాలంటే ఆయనతో క్లియర్ తీసుకోవాలి. మండలం కావాలంటే మన ఊళ్ళో జాగా చూపిస్తే మేము దేవస్థానం కట్టుకుంటామంటే ఆయన మాకు కట్టిస్తాడు. ఏడాది బస్సులు పంపిస్తాడు. అందరినీ మంచిగా వేసుకుంటాడు.
ఇక్కడ ఇంకా అర్థ All right.